ಎಷ್ಟು ಚೆನ್ನಾಗಿ ಕಾಣ್ತದೆ ಮಮ್ಮಿ ಇವತ್ತು ಯಾರು ದೃಷ್ಟಿ ಕಾಣ್ಬಾರ್ದಪ್ಪ. ವಾ ಶಿವರಾತ್ರಿ ನೋಡ್ತಾರೆ ಹಿಂಗೆ ನೋಡ್ತಾ ಹೆಂಗೆ ನೋಡ್ರಿ ಹೆಂಗೆ ನೋಡ್ತಾನಗ ತೆಗೆದ್ರೆ ಸಾಕು. ಈಗ ನೋಡ್ತಾ ಇರೋದು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ವಾವ್ ಇಲ್ಲಿ ನೋಡ್ರಿ ನಮ್ಮ ಈಶ್ವರ ಸ್ಫಟಿಕಲಿಂಗದಿ. ಹರೇ ಕೃಷ್ಣ ಕರ್ನಾಟಕ, ನಾನು ನಿಮ್ಮ ಪ್ರೀತಿಯ ಪುಷ್ಪರಾಜ್. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಗುಡ್ ಮಾರ್ನಿಂಗ್, ಶುಭೋದಯ. ಇವತ್ತು ಬಂದ್ಬಿಟ್ಟು ಶಿವರಾತ್ರಿ ಇದೆ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು 6 ದಿವಸ ಆಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಯಾವಾಗ ರಾಯಚೂರು ಉತ್ಸವ ಮುಗಿದಿದೆ ಅವಾಗ ಸ್ವಲ್ಪ ಊರಿಗೆ ಹೋಗಿದ್ದೆ ನಾನು ಬೆಂಗಳೂರಲ್ಲಿ ನಮ್ಮ ಅಣ್ಣಂದು ಮ್ಯಾರೇಜ್ ಇತ್ತು. ಅದಕ್ಕೋಸ್ಕರ ಮುಗಿಸ್ಕೊಂಡ್ಮೇಲೆ ಒಂದು ನಿನ್ನೆ ಎಲ್ಲ ಇದಾಗಿತ್ತು. ಇವತ್ತು ಮಾಡ್ತಾಯಿದ್ದೀನಿ ವಿಡಿಯೋ. ಸೊ ಈಗ ಗುಡಿ ಹೋಗೋಣ ಬನ್ನಿ. ಆಲ್ಮೋಸ್ಟ್ ಅಂತೂ ಯೂಟ್ಯೂಬಲ್ಲಿನೂ ಸಬ್ಸ್ಕ್ರೈಬ್ ಜಾಸ್ತಿ ಆಗ್ತಾಯಿದ್ದಾರೆ. ಮೊದಲಿಗೆ 1001 ಇತ್ತು, ಈಗ 1160 ಆಗಿದೆ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಈ ಥರ 500 ಇತ್ತು, ಈಗ 923 ಆಗಿದೆ ಸಬ್ಸ್ಕ್ರೈಬರ್ಸ್. ಈಗ ಎಲ್ಲರೂ ಈಗ ಸಪೋರ್ಟು ನನ್ನ ಮೇಲೆ ಹೀಗೆ ಇರಲಿ ಅಂತ ಹೇಳ್ತೀನಿ. ಈಗ ಗುಡಿ ಹೋಗೋ ಟೈಮ್ ಆಗಿದೆ. ಟೈಮ್ ಆಗ್ಬಿಟ್ಟು ಎಕ್ಸಾಕ್ಟ್ ಈಗ 7:30 ಆಗಿದೆ. ಈಗ ಹೋಗೋಣ ಬನ್ನಿ ಗೈಸ್. ಫೈನಲಿ ಆಗಿ ಗುಡಿಗೆ ಬಂದು ರೀಚ್ ಆಗಿದ್ದೀನಿ ಮತ್ತು ಡ್ರೆಸ್ ಚೇಂಜ್ ಮಾಡಾಯಿತು. ಇವತ್ತು ನಮ್ಮ ಗುಡಿಯಲ್ಲಿ ಈಶ್ವರದು ಶಿವರಾತ್ರಿ ಇದೆ, ತೋರಿಸ್ತೀವಿ ನೋಡಿ. ಎಲ್ಲರೂ ಈಶ್ವರನ ದರ್ಶನ ಮಾಡ್ಕೊಳ್ಳಿ. ಆಲ್ರೆಡಿ ಎಲ್ಲ ಅಭಿಷೇಕ ಆಗಿ ಅಲಂಕಾರ ಎಲ್ಲ ಆಗಿ ಮುಗಿದಿದೆ, ಇದು ತೋರಿಸ್ತೀವಿ ನೋಡಿ. ಎಲ್ಲರೂ ಈಶ್ವರನ ದರ್ಶನ ಮಾಡ್ಕೊಳ್ಳಿ. ಎಲ್ಲರೂ ಚೆನ್ನಾಗಿ ಅಲಂಕಾರ ಆಗಿದೆ ಇವತ್ತು. ನಾನು ಇವಾಗ ಗುಡಿಯಿಂದ ಮನೆಗೆ ಹೋಗ್ತಾ ಇದ್ದೀನಿ. ಯಾಕಂದರೆ 11:30 ಆಗಿದೆ. ಏನಕ್ಕೋಸ್ಕರ ಅಂದರೆ ಅಮ್ಮನ ಗುಡಿ ಕರ್ಕೊಂಬರ್ತಾ ಇದ್ದೀನಿ ದರ್ಶನಕ್ಕೋಸ್ಕರ. ಈಗ ಮನೆಗೆ ಹೋಗೋಣ ಬನ್ನಿ ಗೈಸ್. ಫೈನಲಿ ಆಗಿ ಮನೆಗೆ ಬಂದು ರೀಚ್ ಆಗಿದ್ದೀನಿ. ಈಗ ನನ್ನ ಗಾಡಿ ಅಂತೂ ಚಾರ್ಜಿಂಗ್ ಇಲ್ಲ. ಈಗ ನನ್ನ ಗಾಡಿ ಚಾರ್ಜಿಂಗ್ ಇಟ್ಬಿಟ್ಟು ಅಪ್ಪನ ಗಾಡಿ ತೊಗೊಳೋಣ. ಇವತ್ತು ನಮ್ಮಮ್ಮ ನೋಡ್ತಿರೋದು, ನಮ್ಮಮ್ಮ ಚೆನ್ನಾಗಿ ರೆಡಿ ಆಗಿದ್ದಾರೆ, ತೋರಿಸಿ ನೋಡಿ. ಅದು ಎಷ್ಟು ಚೆನ್ನಾಗಿ ಕಾಣ್ತದೆ ನಮ್ಮಮ್ಮ ಇವತ್ತು ಯಾರು ದೃಷ್ಟಿ ಕಾಣ್ಬಾರ್ದಪ್ಪ. ವಾ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳಮ್ಮ. ಈ ಹೋಗೋಣ ಗಾಂಚೋಕ್ಕೆ. ನಮ್ಮ ಮನೆಯಲ್ಲಿ ಈಶ್ವರ ಪೂಜೆ ಮಾಡಿದ್ದಾರೆ ನಮ್ಮಮ್ಮ. ನಾನಂತೂ ಬೆಳಗ್ಗೆ ಕಿತ್ಕೊಂಡು ಹೋಗ್ಬಿಟ್ಟಿದ್ದೀನಿ ಬೆಳಗ್ಗೆ 6 ಗಂಟೆಗೆ. ನಮ್ಮಮ್ಮ ಬೆಳಗ್ಗೆ ಕಷ್ಟಪಟ್ಟು ದೇವ್ರನ್ನ ತೊಳೆದು ಎಲ್ಲ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಚೆನ್ನಾಗಿ ಕಾಣ್ತಾ ಇದೆ. ನೋಡ್ತಾ ಇರೋದು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ವಾವ್ ಇಲ್ಲಿ ನೋಡ್ರಿ ನಮ್ಮ ಈಶ್ವರ ಸ್ಫಟಿಕಲಿಂಗದ ಹಿಂಗೆ ಈಶ್ವರ ನೋಡ್ತಾ ಇರ್ಬೋದು. ಎಲ್ಲ ರಾಯರು ರಾಮದೇವರು ಎಲ್ಲ ಶುಭಾಶಯಗಳು. ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವಾಗ ನಮ್ಮ ಬೆಕ್ಕುಗೆ ಕ್ಯಾಟ್ ಫುಡ್ ಆಗ್ತೀವಿ ನೋಡ್ರಿ, ಹೆಂಗೆ ಹೊಡ್ಬಿಡ್ತಾನೆ. ಅಲ್ಲಿ ಮುಂದೆನೇ ಕೂತಿದ್ದಾನೆ. ನಮ್ಮ ಬಂದಿರಿ ಅಂತ ಹೇಳಿ ಮುಂದಕ್ಕೆ ಕೂತಾನೆ ನೋಡ್ರಿ ಬೇಕಾದ್ರೆ. ಅದ್ಗ ಹಾಕ್ಲ ಫುಡ್ಡು ಬೇಕಾ ನೋಡ್ತಾರೆ ಹಿಂಗೆ ನೋಡ್ತಾ ಹೆಂಗೆ ನೋಡ್ರಿ ಹೆಂಗೆ ನೋಡ್ತಾನಗ ತೆಗೆದ್ರೆ ಸಾಕು. ಈಗ ತಗೊಂಡೆ ನೋಡಿ ಹೆಂಗೆ ತಗೊಂತನ್ಗ. ಫೈನಲಿ ಆಗಿ ನಾನು ಅಮ್ಮ ಹೋಗ್ತಾ ಇದ್ದೀವಿ. ಅಪ್ಪನ ಗಾಡಿ ತೊಗೊಂಡು ಅಮ್ಮ ಅಂತ ಕೊಡ್ತಾರೆ. ಈಗ ಡೈರೆಕ್ಟ್ ಖಂಡಿತ ಕಲ್ಸಿಗಳು. ಇವತ್ತೊಂದು ರವಿ ಹೋಸ್ಟೆ ಸರ್ ಹುಟ್ಟಿದಬ್ಬ ಅಂತೇಳಿ, ಅದಕ್ಕೋಸ್ಕರ ನಮ್ಮ ಗುಡಿಯಲ್ಲಿ ಎಲ್ಲರಿಗೂ ಸೀರೆ ಒಂದು ದಾನ ಕೊಡ್ತಾ ಇದ್ದಾರೆ. ಎಲ್ಲರೂ ನೋಡ್ತಾ ಇರ್ಬೋದು. ನಮ್ಮ ಗುಡಿಯಲ್ಲಿ ಸುಮಾರು ಜನಗಳು ಬಂದಿದ್ದಾರೆ, ನೋಡ್ತಾ ಇರ್ಬೋದು. ಫೈನಲಿಗೆ ಕಾರ್ಯಕ್ರಮ ಎಲ್ಲ ಮುಗಿದಾಯಿತು. ನಾನೀಗ ಮನೆಗೆ ಹೋಗ್ತಾ ಇದ್ದೀನಿ. ಮತ್ತು ಸಾಯಂಕಾಲ 4 ಗಂಟೆಗೆ ಎಕ್ಸಾಕ್ಟ್ 4 ಗಂಟೆಗೆ ಇರಬೇಕು. ಏನಕ್ಕೋಸ್ಕರ ಅಂದರೆ ಫುಲ್ಲು ಎಲ್ಲ ರೆಡಿ ಮಾಡ್ಕೋಬೇಕು, ಸಾಮಾನು ರೆಡಿ ಮಾಡ್ಕೋಬೇಕಲ್ವಾ. ಸೊ ಅದಕ್ಕೋಸ್ಕರ ನಾವೀಗ ಹೋಗ್ತಾ ಇರೋದು LBS ನಗರಿಗೆ ಹೋಗೋಣ ಬನ್ನಿ ಗೈಸ್. ಫೈನಲಿ ಆಗಿ ನಾವೀಗ ಪ್ರತೀಕ್ ಗೇಮರ್ ಅವ್ರ ಮನೆ ಹತ್ರ ಬಂದಿದ್ದೀವಿ. ಇಲ್ಲಿ ನಮ್ಮ ಪ್ರತೀಕ್ ಗೇಮರ್ ಇದ್ದಾರೆ. ಎಷ್ಟು ದಿವಸ ಆಯಿತು ಇವ್ರ ಹತ್ರ ವೀಡಿಯೋನೇ ಮಾಡಿಲ್ಲ, ಹೌದಿಲ್ಲ? ಅಂತೂ ಇಂತೂ ಇವರು 18K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ನಂದು ಈಗ 1000 ಎಷ್ಟಾಗಿದ್ದಾರೆ, 1100 ಆಗಿದೆ. ಎಲ್ಲ ಇವ್ರ ಆಶೀರ್ವಾದದಿಂದನೇ ಆಗಿದ್ದು ಎಲ್ಲ, ಹೌದಿಲ್ಲ? ಇವತ್ತು ಪಾಕಿಸ್ತಾನ ವರ್ಸಸ್ ಇಂಡಿಯಾ ಮ್ಯಾಚ್ ಇದೆ. ರುದ್ರ ತಾಂಡ ಇವತ್ತು ಮಹಾಶಿವರಾತ್ರಿ ದಿವಸ. ಅದೇ ಇವತ್ತು ಮಹಾಶಿವರಾತ್ರಿ ದಿವಸ ಇಂಡಿಯಾ ಗೆಲ್ತದೆ ಇವತ್ತು. ಪಾಕಿಸ್ತಾನ ಮತ್ತೆ ಹಿಂಗೆ ಹೋಗ್ತದೆ. ಫೈನಲಿಂದ ಅಲ್ಲಿಂದ ಮನೆಗೆ ಹೋಗ್ತಾ ಇದ್ದೀನಿ. ಟೈಮ್ ಎಕ್ಸಾಕ್ಟಾಗಿ 4:30 ಆಗಿದೆ. ಅಮ್ಮ ಅಲ್ಲಿಂದ ನನ್ನ ಗುಡಿಗೆ ಬರ್ತಾರಂತೆ. ನಾನು ಮನೆಗೆ ಹೋಗ್ಬಿಟ್ಟು ಗಾಡಿ ಫುಲ್ ಚಾರ್ಜಿಂಗ್ ಆಗಿದೆ. ಇಲ್ಲ ಗಾಡಿ ಚಾರ್ಜಿಂಗ್ ತೆಗೆದುಬಿಟ್ಟು ನಾನು ರೆಡಿಯಾಗಿಟ್ಟು ಎಲ್ಲ ಹೋಗೋಣ. ಫೈನಲಿ ಆಗಿ ಮನೆಗೆ ಬಂದುಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ನಾನು ಈ ಗುಡಿ ಹೋಗ್ತಾ ಇದ್ದೀನಿ. ಗಾಡಿಗಂತೂ ಫುಲ್ ಚಾರ್ಜ್ ಆಗಿದೆ. ಇವತ್ತು ಹೋಗೋಣ ಮನೆ ಗುಡಿಗೆ. ಹೋಗ್ತಾ ಇರೋದು 100% ಚಾರ್ಜಿಂಗ್, 100% ಕಿಲೋಮೀಟ್ರ್ ತೋರಿಸ್ತಾ ಇದೆ. ಆದಷ್ಟು ಬೇಗ ಗುಡಿ ಹತ್ರ ಹೋಗೋಣ. ಸೊ ಫೈನಲಿ ಆಗಿ ಈಗ ತಾನೇ ಗುಡಿಗೆ ರೀಚ್ ಆಗಿದ್ದೀನಿ. ಮನೆಗೆ ಹೋಗ್ಬಿಟ್ಟು
ಅವಸರ ಸ್ವಲ್ಪ ಫ್ರೆಶಪ್ ಆಗಿಬಿಟ್ಟು ಈಗ ಬಂದೆ. ಕೃಷ್ಣ ಅಲ್ಲಿ ಕಾರ್ಯಕ್ರಮ ಮಾಡಿಸ್ತಾ ಇದ್ದಾನೆ. ಆದಷ್ಟು ಬೇಗ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಟ್ಟು ಗುಡಿ ಬಾಗಿಲು ತೆಗೆದು ದೀಪ ಹಚ್ಚಬೇಕು. ಬನ್ನಿ ದೀಪ ಹಚ್ಚೋಣ. ಫೈನಲಿಯಾಗಿ ನಮ್ಮ ಗೆಟಪಲ್ಲಿ ಬಂದಾಗ್ಬಿಟ್ಟು ಎಲ್ಲ ರೆಡಿ ಮಾಡಿದ್ದೀವಿ, ತೋರಿಸ್ತೀನಿ. ಈಶ್ವರ ಅಭಿಷೇಕ ಇನ್ನೇನು ಬರುತ್ತೆ ಅಂತ ಎಲ್ಲ ತೋರಿಸಿದ್ದೀವಿ. ಎಲ್ಲ ಜನ ಫುಲ್ಲು ರಶ್ ಇದೆ, ತೋರಿಸ್ತೀನಿ ನೋಡಿ. ನಮ್ಮ ಗೊತ್ತಿರ್ಬೋದು ಯಾರು ಹೇಳಿ, ನಮ್ಮ ಭಾವ. ಈಗ ನಮ್ಮ ಗುಡಿಯಲ್ಲಿ ಫಸ್ಟಿಗೆ ಸಂಗೀತ ಕಾರ್ಯಕ್ರಮ ಆಯಿತು. ಈ ನೆಕ್ಸ್ಟ್ ಭರತನಾಟ್ಯ ಕಾರ್ಯಕ್ರಮ ನಡೀತಾ ಇದೆ, ತೋರಿಸ್ತೀವಿ ನೋಡಿ ಎಲ್ಲರಿಗೆ. ಅತ್ಯಂತ ಸುಗಮ ದಿನ ಅಂದ್ರೆ ಮಮ ಪೀಡಾ ಪರಿಹಾರ ರುದ್ರಮಯ ಯಾದೇ ರುದ್ರ ಶಿವ ಧನುರ ಗೌರ ಸೊ ಫೈನಲಿ ಆಗಿ ಈಗ ತಾನೇ ಎಲ್ಲ ಮುಗಿದಾಯಿತು ಕಾರ್ಯಕ್ರಮ. ನೋಡಿರ್ಬೋದು ಎಲ್ಲರೂ ಪಂಚಾಮೃತ ಅಭಿಷೇಕ ಮತ್ತು ಭಸ್ಮಾಭಿಷೇಕ ಎಲ್ಲ ಚೆನ್ನಾಗಿದೆ. ನಾನು ಸ್ವಲ್ಪ ಭಸ್ಮ ಹಚ್ಕೊಂಡಿದ್ದೀನಿ ಈಶ್ವರದ್ದು. ಸೊ ಈಗ ಮನೆಗೆ ಹೋಗ್ತಾ ಇದ್ದೀನಿ. ಟೈಮ್ ಬಂದಿತ್ತು ಎಕ್ಸಾಕ್ಟಾಗಿ 11:30 ಆಗಿದೆ. ನಿಜವಾಗ್ಲೂ ಈ ಶಿವರಾತ್ರಿ ನಾನು ಯಾವತ್ತೂ ಮರೆಯಂಗಿಲ್ಲ. ನಾನು ಎಷ್ಟು ಚೆನ್ನಾಗೈತೆ ಅಂದರೆ ಅಷ್ಟು ಚೆನ್ನಾಗಿತ್ತು. ಮಂಗಳಾರತಿ ನೋಡ್ತಾ ಇದ್ವಲ್ಲ, ನೋಡಿದ್ರೆ ಒಂಥರ ಮೈ ಜುಮ್ಮಂತ ಆ ಥರ. ನಾನು ಲಕ್ಕಿ ಅನ್ಕೋಬೇಕು. ನಾನು ಇಲ್ಲಿ ಈ ಗುಡಿಯಲ್ಲಿ ಬಂದು ಸೇವೆ ಮಾಡಿ ಎಲ್ಲ ಥರ ಎಷ್ಟು ಖುಷಿ ಆಯ್ತು ಅಂದರೆ ಅಷ್ಟು ಖುಷಿ ಆಯ್ತು ನನಗೆ. ಈಗ ಹೋಗೋಣ, ಮನೆಗೆ ಹೋಗೋ ಟೈಮ್ ಆಗಿದೆ. ಮನೆಗೆ ಹೋಗೋಣ ಬನ್ನಿ ಗಾಯ್ಸ್. ಫೈನಲಿ ಆಗಿ ಈಗ ತಾನೇ ಮನೆಗೆ ಬಂದುಬಿಟ್ಟು ಫುಲ್ಲು ತೊಡಿ ಫುಲ್ ರಬ್ಬಾಗ್ಬಿಟ್ಟಿದೆ ಪೂರ್ತಿಯಾಗಿ. ಸೊ ಫೈನಲಿ ಆಗಿ ನಮ್ಮ ಇಂಡಿಯಾ ವರ್ಸಸ್ ಪಾಕಿಸ್ತಾನದಲ್ಲಿ ಇಂಡಿಯಾ ಟಾರ್ಗೆಟ್ ಕೊಟ್ಟಿದ್ದು 171 ಟಾರ್ಗೆಟ್ ಕೊಟ್ಟಿದ್ದರು. ಬಟ್ ಇಂಡಿಯಾ ಗೆದ್ದಿದೆ 114. ಅವರೆಲ್ಲ ಆಲ್ಔಟ್ ಆಗಿದ್ದಾರೆ ಪಾಕಿಸ್ತಾನ. ನಂದಿದ್ವಿಲ್ಲ ಪಕ್ಕ ಈ ಸತಿ ಇಂಡಿಯಾ ಗೆದ್ದೇ ಗೆಲ್ತದ. ಈ ಸತಿ ಇಂಡಿಯಾ ಕಪ್ಪು T20ದಾಗ ಇಂಡಿಯಾದೇ. ಸೊ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ವಲ್ಪ ಮಿಸ್ಟೇಕ್ ಇದ್ದರೆ ಕ್ಷಮಿಸಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹರೇ ಕೃಷ್ಣ, ರಾಧೆ ರಾಧೆ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು.